ರಾಜ್ಯ ಸರ್ಕಾರಕ್ಕೆ 2 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಪ್ರೆಸ್ ಕ್ಲಬ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಸಂವಾದವನ್ನು ಮಾಡಿದರು. ಸರ್ಕಾರದ ಸಾಧನೆಯ ಕುರಿತು ಸಿಎಂ ವಿವರಣೆಯನ್ನು ನೀಡುತ್ತಾರೆ. 2 ವರ್ಷದಲ್ಲಿ 165 ಭರವಸೆಗಳಲ್ಲಿ 100ಕ್ಕೂ ಹೆಚ್ಚು ಭರವಸೆ ಈಡೇರಿಸಿದ್ದೇನೆ. ಜನರಿಗೆ ಎಲ್ಲಾ ಭರವಸೆಯನ್ನು ಈಡೇರಿಸಲಾಗಲಿಲ್ಲ, ಆದರೆ ತೊಂದರೆ ಆಗದ ರೀತಿಯಲ್ಲಿ ಆಡಳಿತ ನಡೆಸಿದ ತೃಪ್ತಿ ಇದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಪ್ರತಿಪಕ್ಷಗಳು ಸರ್ಕಾರದ ಸಾಧನೆಗಳನ್ನು ಕಣ್ತೆರೆದು ನೋಡಲಿ ಎನ್ನುವಂಥ ಮಾತನ್ನು ಹೇಳಿದ್ದಾರೆ. ಆಗ ನಾನು ಏನು ಮಾಡಿದೆ ಅನ್ನೋದು ಅವರಿಗೆ ಗೊತ್ತಾಗತ್ತೆ ಎನ್ನುವಂತಹ ಮಾತನ್ನು ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಕೂಡ ನನ್ನ ಅಭಿಪ್ರಾಯ ಇದೆ, ಅದರಿಂದ ನಾನು ಹೆಚ್ಚು ಅದರ ಬಗ್ಗೆ ಲಂಬಿಸಲಿಕ್ಕೆ ಹೋಗಲ್ಲ. ಈಗ ನಾವು 2 ವರ್ಷಗಳಲ್ಲಿ 3 ಆಯವ್ಯಯಗಳನ್ನು ನಾನು ಮಾಡಿಸಿದ್ದೇನೆ. ನಾನು ಮೊದಲಿನಿಂದಲೂ ಕೂಡ ಸಾಮಾಜಿಕ ನ್ಯಾಯಕ್ಕೆ ಬದ್ಧನಾಗಿ ರಾಜಕಾರಣ ಮಾಡ್ಕೊಂಡು ಬಂದಿದ್ದೇನೆ. ಸಾಮಾಜಿಕ ನ್ಯಾಯನ ಪ್ರತಿಪಾದನೆ ಮಾಡ್ಕೊಂಡು ಬಂದಿದ್ದೇನೆ. ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಅವರಿಗೆ ಅವಕಾಶಗಳನ್ನು ಒದಗಿಸ್ಕೊಡ್ಬೇಕು. ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಜನರಿಗೆ ಅನ್ನ, ವಸತಿ, ವಿದ್ಯೆ, ಶಿಕ್ಷಣ, ಆರೋಗ್ಯ ಇವೆಲ್ಲನೂ ಕೂಡ ಕೊಡಬೇಕಾದದ್ದು ಒಂದು ಸರ್ಕಾರದ ಜವಾಬ್ದಾರಿ. ಆ ದಿಕ್ಕಿನಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಅದಕ್ಕೂ ಒಂದು ಟೀಕೆ ಮಾಡ್ತಾರೆ. ಸಿದ್ದರಾಮಯ್ಯನವರ ಸರ್ಕಾರ ಅಹಿಂದ ಪರವಾದ ಸರ್ಕಾರ, ಇವರು ಅಹಿಂದ ಪರವಾಗಿದ್ದಾರೆ. ಅಹಿಂದ ಪರವಾಗಿದ್ದೇನೆ, ಅದ್ರ ಬಗ್ಗೆ ನಾನು ನಾಚಿಕೆ ಪಟ್ಟಿರಬೇಕಾದ್ರೆ ಇವ್ರು ಹೇಳಿದ್ರು ಅಂತೇಳಿ ನಾನು ನಾಚಿಕೆ ಪಟ್ಟಿರಬೇಕಾದಂತ ಅಗತ್ಯ ಏನಿಲ್ಲ. ಅಹಿಂದ ಪರವಾಗಿ ಇರಬೇಕಾಗ್ತದೆ, ಅದೇ ನಮ್ಮ ಸಂವಿಧಾನ ಕೂಡ ಹೇಳೋದು. ಎಲ್ರಿಗೂ ಸಮಾನತೆಯ ಸಮಾಜ ಆಗಬೇಕು, ಸರ್ವರಿಗೂ ಸಮಪಾಲು ಸಮಬಾಳ ಆಗಬೇಕು, ಸಮಾನ ಅವಕಾಶಗಳು ಸಿಗಬೇಕು ಅಂತಕ್ಕಂಥದ್ದೇ ಸಂವಿಧಾನದ ಉದ್ದೇಶ. ಚುನಾವಣೆ ಗಮನದಲ್ಲಿಟ್ಟುಕೊಂಡು ಸಲಹೆ ಇದೆ, ನಿಮ್ ಸಮನ್ವಯತೆ ಇದೆ, ನೋ ಪ್ರಾಬ್ಲಮ್. ಈಗ ಬಂದಿದೆ ನೋಡಿ, ಅದು ಪರಿಶೀಲನೆ ಮಾಡ್ತೀವಿ. ಅದು ಯಾವ ಕಾಂಟ್ಯಾಕ್ಟ್ ನಲ್ಲಿದೆ, ಅದರ ಇಂಪ್ಲಿಕೇಶನ್ಸ್ ಏನು ಅನ್ನೋದನ್ನ ಪರಿಶೀಲನೆ ಮಾಡ್ತೀವಿ. ಅದಷ್ಟೇ ಇಲ್ಲ. ಇದು ಎಲ್ಲ ಏನಾಗಿದೆ ಅಂತಂದ್ರೆ, ನಾವೊಂದು ಎಕ್ಸ್ಪರ್ಟ್ ಕಮಿಟಿ ಮಾಡಿದ್ದೀವಿ. ಎಕ್ಸ್ಪರ್ಟ್ ಕಮಿಟಿ ಅವರು ಕೂಡ ಅಭಿಪ್ರಾಯ ಏನು ಅಂತಂದ್ರೆ, ಡಿವಿಷನ್ ಮಾಡೋದು